So, what you studied in first semester, and in the second semester, you are going to continue with the same study. ಅಲ್ಲಿ ಅನಿಮಲ್ ಡೈವರ್ಸಿಟಿ ಒನ್ ನಲ್ಲಿ ನೀವು ಫೈಲಮ್ ಯಾವುದು ಪ್ರೋಟೋಸೋವದಿಂದ ಸ್ಟಾರ್ಟ್ ಮಾಡಿ ಫೈಲಮ್ ಎಕಿನೋಡರ್ಮೆಟಾ ತನಕ ಸ್ಟಡಿ ಮಾಡಿದ್ರೆ. Okay, and here we are going to complete the study of the animal groups. So, ಅಂದ್ರೆ ಲಾಸ್ಟ್ ಗ್ರೂಪ್ ಏನಿದೆಯಲ್ವಾ, last phylum, the most important phylum, that is Chordata. So phylum Chordata we are going to study in this semester. Okay, so what is the syllabus? So syllabus ಏನಿದೆ ಅಂತ ಹೇಳಿ ಸ್ವಲ್ಪ ಒಂದ್ಸರಿ ನೋಡ್ಕೊಂಡ್ಬಿಡೋಣ. As usual, it's a 64 hour syllabus. Okay, so ವಾರದಲ್ಲಿ 4 ಗಂಟೆ ಕ್ಲಾಸ್ ಇರುತ್ತಲ್ವಾ, ಆ ಥರ 4 hours 64, and the title is Animal Diversity 2. So unit 1 ನಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಕಾರ್ಡೇಟಾ. ಇಲ್ಲಿ ಕಾರ್ಡೇಟಾದಲ್ಲಿ ಈಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಳ್ತೇನೆ. ಸೊ ಅದರಲ್ಲಿ ಸಬ್ ಫೈಲಮ್ ಅಂತ ಬರುತ್ತೆ, ಹೆಮಿಕಾರ್ಡೇಟಾ, ದೆನ್ ಸೆಫಾಲೋಕಾರ್ಡೇಟಾ ಆ್ಯಂಡ್ ಯುರೋಕಾರ್ಡೇಟಾ. ಸೊ ಇನ್ ಯೂನಿಟ್ 1 ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಸ್ಟಡಿ ಆಫ್ ಹೆಮಿಕಾರ್ಡೇಟಾ, ಆ್ಯಂಡ್ ಇನ್ ಯೂನಿಟ್ 2 ಯು ಆರ್ ಗೋಯಿಂಗ್ ಟು ಸ್ಟಡಿ ದಿ ಸೆಫಾಲೋಕಾರ್ಡೇಟಾ ಆ್ಯಂಡ್ ಯುರೋಕಾರ್ಡೇಟಾ, ಆ್ಯಂಡ್ that is, they are called protochordates, right? So chordataದಲ್ಲಿ primitive organism ಅದು. So 8 hours syllabus ಇರುತ್ತೆ. Then the third unit is Pisces, study of fishes. So ಇದರಲ್ಲಿ general character of fish, differences between bony fish and cartilage fish. ಆಮೇಲೆ ಈ ಶಾರ್ಕ್ದು ಒಂದು ಟೈಪ್ ಸ್ಟಡಿ ಬರುತ್ತೆ. ಸೊ ಸ್ಕಾಲಿಡಾನ್ ಅಂದ್ರೆ ಶಾರ್ಕು. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಶಾರ್ಕ್ ಇನ್ ಡಿಟೇಲ್. ಸೊ ಟೈಪ್ ಸ್ಟಡಿ ಡಿಟೇಲ್ಡ್ ಆಗಿ ಬರುತ್ತೆ. ದಟ್ ಈಸ್ ಯೂನಿಟ್ 3 ಆಫ್ 7 hours. ದೆನ್ ಯೂನಿಟ್ 4 ನಲ್ಲಿ ಆಂಫಿಬಿಯಾ ಮತ್ತು ರೆಪ್ಟೀಲಿಯಾ ಸ್ಟಡಿ ಮಾಡ್ತೀವಿ. ಸೊ ಆಂಫಿಬಿಯಾ ಅಂದ್ರೆ ಫ್ರಾಗ್ಸ್ ಏನು ಬರುತ್ತಲ್ಲ ಆ ಗ್ರೂಪ್ದು. ರೆಪ್ಟೀಲಿಯಾ ಮೀನ್ಸ್ ದಿ reptiles group, which includes lizards, snakes, crocodiles, turtles and tortoises. So this is about the fourth unit. So fifth unit ನಲ್ಲಿ ಕ್ಲಾಸ್ ಏವ್ಸ್ ಅಂತ ಬರುತ್ತೆ, ಬರ್ಡ್ಸ್ ಬಗ್ಗೆ. there is a detailed study of birds, and it's of 8 hours. And then in unit 6 and 7 we are going to study the mammalia, right? So class mammalia ಏನು ಬರುತ್ತಲ್ಲ, ಮ್ಯಾಮಲ್ಸ್ ಬಗ್ಗೆ. ಸೊ ಕ್ಲಾಸಿಫಿಕೇಶನ್ನು, ಜನರಲ್ ಕ್ಯಾರೆಕ್ಟರ್ಸು, ಅಂದರೆ ಜನರಲ್ ಕ್ಯಾರೆಕ್ಟರು, ಕ್ಲಾಸಿಫಿಕೇಶನು, ಟೈಪ್ ಸ್ಟಡಿ. ಇಲ್ಲಿ ಟೈಪ್ ಸ್ಟಡಿ ರ್ಯಾಬಿಟ್ ಬರುತ್ತೆ. ಆಮೇಲೆ ಇನ್ನೊಂದು ಯೂನಿಟ್ನಲ್ಲಿ ಅದರದ್ದು ಡಿಫ್ರೆಂಟ್ ಕ್ಲಾಸಸ್, ಡಿಫ್ರೆಂಟ್ ಟೈಪ್ ಆಫ್ ಮ್ಯಾಮಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಯೂನಿಟ್ 6 ಆ್ಯಂಡ್ ಯೂನಿಟ್ 7 ಟುಗೆದರ್ ಇಟ್ಸ್ ಮೆಮೇಲಿಯಾ. ಆ್ಯಂಡ್ ಲಾಸ್ಟ್ಲಿ, ಓಕೆ, ದೆರ್ ಇಸ್ ಒನ್ ಯೂನಿಟ್, ಯೂನಿಟ್ 8. ದಿಸ್ ಇಸ್ ಕಂಪ್ಯಾರಿಟಿವ್ ಎನಾಟಮಿ. ಇದೊಂದು ಎಕ್ಸ್ಟ್ರಾ ಟಾಪಿಕ್ ಇದು. ಇಲ್ಲಿ ಕಂಪ್ಯಾರಿಟಿವ್ ಎನಾಟಮಿ ಅಂತಂದ್ರೆ ನಾವು ಈ ಕಾರ್ಡೇಟಾದಲ್ಲಿ ಫಿಶ್ ಇಂದ ಶುರು ಆಗುತ್ತೆ. ಫಿಶ್, ಆಂಫಿಬಿಯಾ, ರೆಪ್ಟೀಲಿಯಾ, ಬರ್ಡ್ಸ್ ಅಂತ ಏನಿದೆಯಲ್ಲ, ಬರ್ಡ್ಸ್, ಮ್ಯಾಮಲ್ಸು, ಈ ಬೇರೆ ಬೇರೆ ಗ್ರೂಪ್ನಲ್ಲಿ ನಾವು ಸ್ಟ್ರಕ್ಚರ್ನ ಕಂಪೇರ್ ಮಾಡ್ತೀವಿ. ಅಂದ್ರೆ ಹಾರ್ಟು, ಇಲ್ಲಿಂದ ನೋಡಿ, ಫಸ್ಟು ಹಾರ್ಟ್. ಸೊ ಹಾರ್ಟು, ಫಿಶು, ಆಂಫಿಬಿಯಾದಲ್ಲಿ, ರೆಪ್ಟೀಲಿಯಾದಲ್ಲಿ ಯಾವ ಥರ ಚೇಂಜ್ ಆಗ್ತಾ ಹೋಗ್ತೀವಿ, ಎವಲ್ಯೂಷನ್ನು. ದೆನ್ ವಿ ಸ್ಟಡಿ ಎವಲ್ಯೂಷನ್ ಆಫ್ ಕಿಡ್ನಿ, ದೆನ್ ವಿ ಸ್ಟಡಿ ಎವಲ್ಯೂಷನ್ ಆಫ್ ಅಯೋರ್ಟಿಕ್ ಆರ್ಚಸ್. ಸೊ 3 ಬರುತ್ತಲ್ಲೇ, ಹಾರ್ಟ್, ಕಿಡ್ನಿ ಆ್ಯಂಡ್ ಅಯೋರ್ಟಿಕ್ ಆರ್ಚ್. ಸೊ ದಿಸ್ ಈಸ್ ಸಿಲೆಬಸ್. ಸೊ ನಿಮ್ಗೆ ಓವರ್ ಆಲ್ ಹೇಳೋದಾದ್ರೆ, ಇನ್ ದ ಸೆಕೆಂಡ್ ಸೆಮಿಸ್ಟರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಫೈಲಮ್ ಕಾರ್ಡೇಟಾ ಇನ್ ಡಿಟೇಲ್. ಸೊ ಫೈಲಮ್ ಕಾರ್ಡೇಟಾದಲ್ಲಿ ಪ್ರಿಮಿಟಿವ್ ಕೋರ್ಡೇಟ್ಸ್ ಬರ್ತವೆ, ಪ್ರೋಟೋಕಾರ್ಡೇಟಾ ಅಂದರೆ ಪ್ರೋಟೋಕಾರ್ಡೇಟಾದಲ್ಲಿ ಹೆಮಿಕಾರ್ಡೇಟಾ, ಯುರೋಕಾರ್ಡೇಟಾ, ಸೆಫಾಲೋಕಾರ್ಡೇಟಾ ಅಂತೇಳಿ. ಆಮೇಲೆ ಫಿಶು, ಆಂಫಿಬಿಯಾ, ರೆಪ್ಟೈಲ್ಸು, ಬರ್ಡ್ಸು, ಮ್ಯಾಮಲ್ಸು ಮತ್ತು ಕಂಪ್ಯಾರಿಟಿವ್ ಎನಾಟಮಿ. ಸೊ ದಿಸ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ in this semester. So second semester is also the animal diversity 2. Okay, ಆಮೇಲೆ ನಿಮಗೆ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೇನೆ the syllabus which I am going to take. Okay, so I have already shared the syllabus with you, and so according to the syllabus I am going to start with unit 3, that is Pisces. Okay, so I am going to start with Pisces. And you have any questions, you have any doubts regarding the syllabus? ನಿಮ್ದು ಆನ್ಲೈನ್ ಮತ್ತೆ ಯಾರು ಸ್ಟಾರ್ಟ್ ಮಾಡಿದಾರೆ ಕ್ಲಾಸಸ್ನ? ಇನ್ನು ಯಾರು ಸ್ಟಾರ್ಟ್ ಮಾಡಿಲ್ಲ? ಕೆಮಿಸ್ಟ್ರಿ, ಬಾಟ್ನಿ? ನೋ ಸರ್.
No. ಸರ್ ನೀವೇ ಫಸ್ಟು. ನಾವೇ ಫಸ್ಟಾ? ಓಕೆ ದೆನ್ ಫೈನ್, ನೋ ಪ್ರಾಬ್ಲಮ್. ಸೊ ಎವ್ರಿಬಡಿ ಈಸ್ ಗೋಯಿಂಗ್ ಟು ಸ್ಟಾರ್ಟ್. ಎಲ್ಲರೂ ಸ್ಟಾರ್ಟ್ ಮಾಡ್ತಾರ. ಬೇರೆ ಕಾಂಬಿನೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಬಹುಶಃ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ದೇ ವಿಲ್ ಸ್ಟಾರ್ಟ್ ಇಟ್, ನೋ ಪ್ರಾಬ್ಲಮ್. ಸೊ ನಾವು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದಿ ಪೈಸಸ್. ಸಿಲೆಬಸ್ ಸಿಕ್ಕಿದೆಯಲ್ವಾ? ನಾನು ಸಿಲೆಬಸ್ ನಿಮ್ಗೆ ಕೊಟ್ಟಿದ್ದೆ. ನಂದು ಸಿಲೆಬಸ್ ಯಾವುದು, ಮಹೇಂದ್ರ ಸರ್ ಯಾವ್ದು ಮಾಡ್ತಾರೆ ಅಂತೆಲ್ಲ ಅದನ್ನ ನೋಟ್ ಡೌನ್ ಮಾಡ್ಕೊಂಡಿರೆ. ಸೊ ಅದೇ ಪ್ರಕಾರನೇ ನಾವು ಸಿಲೆಬಸ್ನ ತಗೋತೀವಿ. ಓಕೆ ದೆನ್ ನಾವು ಲೆಟ್ ಮಿ ಸ್ಟಾರ್ಟ್ ವಿತ್ ಮೈ ಟಾಪಿಕ್, ದಟ್ ಈಸ್ ಪೈಸಸ್. ಓಕೆ, ಐ ಹೋಪ್ ಇಟ್ ಈಸ್ ವಿಸಿಬಲ್. ಸೊ ಸ್ಕ್ರೀನ್ನಲ್ಲಿ ಕಾಣ್ತಿದೆಯಲ್ವಾ PPT? ಎಸ್ ಆರ್ ನೋ? ಎಸ್ ಸರ್. ಯಾಕೋ ನಿದ್ದೆ ಮಾಡ್ದಂಗೆ ಕಾಣುತ್ತಾ ಒಂದಿಷ್ಟು ಜನ? ಇರಲಿ, ನೋ ಪ್ರಾಬ್ಲಮ್. ಈಗ ಮಧ್ಯಾಹ್ನ ಕ್ಲಾಸ್ ತಗೊಳ್ಳುವಾಗ ನಾನು ಪದೇ ಪದೇ ಯಾಕೆ ಕೇಳ್ತಾ ಇರ್ತೀನಿ ಅಂದರೆ ಡೌಟ್ ಬರ್ತಾ ಇರತ್ತ, ಏನು ಆನ್ ಮಾಡಿ ಇಟ್ಕೊಂಡು ನಿದ್ದೆ ಮಾಡ್ತಿದ್ರೆ ಯಾರಾದರೂ ಅಂತೇಳಿ, ಅದಕ್ಕೆ ಮತ್ತೇನಿಲ್ಲ. ಓಕೆ ದೆನ್, ಸೊ ಟೈಮ್ ಈಸ್ ನಾಟ್ ಗುಡ್, ಬಟ್ ಸ್ಟಿಲ್ ಐ ಡೋಂಟ್ ವಾಂಟ್ ಟು ಬಿ ಬೋರಿಂಗ್. ಓಕೆ ದೆನ್, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಒನ್. Pisces, right? Now, before I start with Pisces, okay, so we have to understand the overall picture, right, of phylum Chordata. So ಇದೊಂದು ಪಿಕ್ಚರ್ ಇದೆ, ಇದರಲ್ಲಿ ಫೈಲಮ್ ಕೋಡೇಟಾ ಅಂತ ಬರುತ್ತೆ. ಯು ನೋ ವಾಟ್ ಈಸ್ ಫೈಲಮ್ ಕೋಡೇಟಾ? ಫೈಲಮ್ ಕೋಡೇಟಾ ಇಸ್ ದ ಲಾಸ್ಟ್ ಫೈಲಮ್, ರೈಟ್? ಸೊ ಪ್ರೋಟೋಜೋವಾದಿಂದ ಎಕಿನೋಡರ್ಮೆಟಾ ತನಕ ಸ್ಟಡಿ ಮಾಡಿದ್ದೀರಾ, ಅವು ಎಲ್ಲ ಫೈಲಮ್ಸ್. ಇದು ಕೊನೆಯ ಫೈಲಮ್ ಇದು. ಸೊ ಫೈಲಮ್ ಕೋಡೇಟಾ ಇಸ್ ದ ಲಾಸ್ಟ್ ಫೈಲಮ್. Just go through this. ತೀರಾ ಡಿಟೇಲ್ಡ್ ಬೇಕಾಗಿಲ್ಲ, ಬಟ್ ಯು ಮಸ್ಟ್ ಹ್ಯಾವ್ ಅನ್ ಐಡಿಯಾ how the phylum Chordata is organized. You remember phylum Chordata is one of the biggest phylums which includes very much different type of animals, right? So phylum Chordata itself is more complicated. Invertebrata ಅಂದ್ರೆ ನೀವು ಪ್ರೋಟೋಜೋವಾದಿಂದ ಎಕಿನೋಡರ್ಮೆಟಾ ತನಕ ಏನು ಸ್ಟಡಿ ಮಾಡಿದ್ರಲ್ವಾ, ಅಷ್ಟೇ ಕಾಂಪ್ಲೆಕ್ಸಿಟಿ ಬರೀ ಇದು ಒಂದು ಫೈಲಮ್ನಲ್ಲೇ ಸಿಗುತ್ತೆ ನಮಗೆ. And one of the important character of phylum Chordata is it is represented by highly evolved animals. ಅಂದ್ರೆ ಅಡ್ವಾನ್ಸ್ಡ್ ಎನಿಮಲ್ಸ್ ಏನಿದಾವಲ್ಲ ಅವೆಲ್ಲ ಫೈಲಮ್ ಕೋಡೇಟಾದಲ್ಲಿ ಬರುತ್ತೆ. ಸೊ ಇಲ್ಲಿ ಫೈಲಮ್ ಕೋಡೇಟಾದ್ದು ಎರಡು ಗ್ರೂಪ್ ಇದೆ. ಸೊ ಫೈಲಮ್ ಕೋಡೇಟಾ ಇಸ್ ಡಿವೈಡೆಡ್ ಇಂಟು ಟೂ ಗ್ರೂಪ್ಸ್. ಒನ್ ಈಸ್ ಗ್ರೂಪ್ ಅಕ್ರೇನಿಯೇಟಾ ಅಂಡ್ ಕ್ರೇನಿಯೇಟಾ. ಸೊ ಬೇಸಿಕಲಿ ನಾವು ಎರಡು ಗ್ರೂಪ್ ಮಾಡ್ತೀವಿ. ಒಂದು ಅಕ್ರೇನಿಯೇಟಾ. ಕ್ರೇನಿಯಂ ಅಂದ್ರೆ ಸ್ಕಲ್ಲು, ಅಂದ್ರೆ ಈ ಸ್ಕಲ್ ಒಳಗಡೆ ಬ್ರೈನ್ ಕೇಸ್ ಇರುತ್ತಲ್ವಾ, ಅದು ತಲೆಬುರುಡೆ. ಸೊ ಬ್ರೈನ್ ಬಾಕ್ಸ್ ಕ್ರೇನಿಯಂ ಅಂದ್ರ. ಸೊ ಫೈಲಮ್ ಕೋಡೇಟಾದಲ್ಲಿ ಪ್ರಿಮಿಟಿವ್ ಕೋಡೇಟಾಗೆ ಬ್ರೈನ್ ಬಾಕ್ಸ್ ಇರಲ್ಲ. ಸೊ ದೇ ಆರ್ ಇನ್ಕ್ಲೂಡೆಡ್ ಅಂಡರ್ ಅಕ್ರೇನಿಯೇಟಾ. ಇನ್ನೊಂದು ಗ್ರೂಪ್ ಏನು ಅಂದ್ರೆ ಕ್ರೇನಿಯೇಟಾ ಅಥವಾ ಯು ಕೋಡೇಟಾ ಅಂತ ಹೇಳ್ತಾರೆ. ಸೊ ಅಕ್ರೇನಿಯಾ ಈಸ್ ಅಗೇನ್ ಡಿವೈಡೆಡ್ ಇಂಟು ಸಬ್ ಫೈಲಮ್ಸ್, 3 ಸಬ್ ಫೈಲಮ್ಸ್. So if you are confused, you remember phylum Chordata is divided into 4 subphylums. So subphylum ಯಾವುದು ಅಂದ್ರೆ ಒಂದು ಹೆಮಿಕೋಡೇಟಾ, ಎರಡನೇದು ಯುರೋಕೋಡೇಟಾ, ಮೂರನೇದು ಸೆಫಾಲೋಕೋಡೇಟಾ. So these 3 are primitive chordates or lower chordates. And the last subphylum is vertebrata. So you know vertebrates ಅಂತ ಹೇಳ್ತೀವಲ್ಲ, ಬೆನ್ನೆಲುಬಿರುವಂಥ ಎನಿಮಲ್ಸ್. ಸೊ ಈ ಮೂರು ಗ್ರೂಪ್ನಲ್ಲೇ ಬ್ಯಾಕ್ ಬೋನ್ ಇರಲ್ಲ, ವರ್ಟಿಬ್ರಲ್ ಕಾಲಮ್ ಇರಲ್ಲ. ಈ ಗ್ರೂಪ್ನಲ್ಲಿ ವರ್ಟಿಬ್ರಲ್ ಕಾಲಮ್ ಇರುತ್ತೆ, ಅದಕ್ಕೆ ಇದು ವರ್ಟಿಬ್ರೇಟಾ ಅಂತ. ನಾವು ದೀಸ್ ಹೆಮಿಕೋಡೇಟಾ, ಯುರೋಕೋಡೇಟಾ ಅಂಡ್ ಸೆಫಾಲೋಕೋಡೇಟಾ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಯೂನಿಟ್ 1 and 2, ರೈಟ್? ಸೊ ಅದನ್ನ ನಾನು ತಗೊಳ್ಳಲ್ಲ, ಇನ್ನೊಬ್ರು ಸಿಲೆಬಸ್ನಲ್ಲಿ ತಗೋತಾರ. ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ ಹೆಮಿಕೋಡೇಟಾ, ಯುರೋಕೋಡೇಟಾ ಅಂಡ್ ಸೆಫಾಲೋಕೋಡೇಟಾ. ಐ ಥಿಂಕ್ ಯು ಆರ್ ನಾಟ್ ಫೆಮಿಲಿಯರ್ ಮಚ್ ವಿತ್ ದೀಸ್ ಥಿಂಗ್ಸ್. ಸೊ ಇದರಲ್ಲಿ ಮತ್ತೆ ಕ್ಲಾಸಸ್ ಬರ್ತವೆ. ಸೊ ಎನಿವೇ ಯು ವಿಲ್ ಸ್ಟಡಿ ಇಟ್ ಇನ್ ಡಿಟೇಲ್. ಅಂಡ್ ದಿ ಫೋರ್ತ್ ಸಬ್ ಫೈಲಮ್ ಏನಿದೆಯಲ್ವಾ, ಇದು ವರ್ಟಿಬ್ರೇಟಾ, ರೈಟ್? ದಿಸ್ ಈಸ್ ಅಗೇನ್ ಡಿವೈಡೆಡ್ ಇಂಟು 2 divisions. ಓಕೆ, ಇಟ್ ಈಸ್ ಡಿವೈಡೆಡ್ ಇಂಟು 2 division, ಅಜ್ಞಾತ ಅಂಡ್ ಜ್ಞಾತೋಸ್ಟೋಮೆಟಾ ಅಂತ ಹೇಳಿ. ಜ್ಞಾತ ಅಂದ್ರೆ ಜಾ ಬೋನ್, JAW, ರೈಟ್? ಸೊ ಜಾ ಬೋನ್ ಇಲ್ಲದೆ ಇರುವಂತ ಗ್ರೂಪು, ಇನ್ನೊಂದು ಜಾ ಬೋನ್ ಇರುವಂತ ಗ್ರೂಪು. ಸೊ ಅಜ್ಞಾತ ಅಂಡ್ ಜ್ಞಾತೋಸ್ಟೋಮೆಟಾ. ನಾವು ವಿ ಆರ್ ನಾಟ್ ವರಿಡ್ ಅಬೌಟ್ ದಿಸ್. ಸೊ ಇದನ್ನು ನೀವು ಇನ್ನೊಂದು ಯೂನಿಟ್, ಸೆಕೆಂಡ್ ಯೂನಿಟ್ನಲ್ಲಿ
ಇಲ್ಲಿ ಅಜ್ಞಾತ ಬಗ್ಗೆ ಸ್ಟಡಿ ಮಾಡ್ತೀರಾ. ಅಸ್ಟ್ರಕೋಡರ್ಮಿ ಸೈಕ್ಲೋಸ್ಟೊಮ್ಯಾಟ ಅಂತ ಬರುತ್ತಾ. ಸೊ ನಾವು ಸೈಕ್ಲೋಸ್ಟೊಮ್ಯಾಟದಲ್ಲಿ ಹೇಳ್ಕೊಡ್ತೀವಿ ಅದನ್ನ. ದೆನ್ ಜ್ಞಾಥೋಸ್ಟೊಮ್ಯಾಟ ಇಸ್ ಡಿವೈಡೆಡ್ ಇಂಟು 2 ಸೂಪರ್ ಕ್ಲಾಸಸ್, ಸೂಪರ್ ಕ್ಲಾಸ್ ಸ್ಪೈಸಸ್ ಅಂಡ್ ಸೂಪರ್ ಕ್ಲಾಸ್ ಟೆಟ್ರಾಪೋಡಾ. Now this is important. So we are going to start our study at this point. So ನಮ್ಮ ಸಿಲೆಬಸ್ ಅಂದ್ರೆ ನನ್ನ ಸಿಲೆಬಸ್ ಸ್ಟಾರ್ಟ್ ಆಗೋದು ಇಲ್ಲಿ. ಸೊ ಹಾಗಾದ್ರೆ ಫೈಲಮ್ ಕೋಡೇಟಾ ದಲ್ಲಿ ಕ್ರೇನಿಯೇಟಾ, ಅದರಲ್ಲಿ ವರ್ಟಿಬ್ರೇಟಾ ಸಬ್ ಫೈಲಮು, ವರ್ಟಿಬ್ರೇಟಾ ಸಬ್ ಫೈಲಮ್ನಲ್ಲಿ ಜ್ಞಾಥೋಸ್ಟೊಮ್ಯಾಟಾ ಡಿವಿಷನ್ ನಲ್ಲಿ ಸೂಪರ್ ಕ್ಲಾಸ್ ಸ್ಪೈಸಸ್ ಅಂತ ಬರುತ್ತೆ. ಸೊ ಸೂಪರ್ ಕ್ಲಾಸ್ ಸ್ಪೈಸಸ್ ಇನ್ಕ್ಲೂಡ್ಸ್ ಫಿಶ್, ಡಿಫರೆಂಟ್ ಟೈಪ್ಸ್ ಆಫ್ ಫಿಶ್. ಸೊ 3 ಟೈಪ್ ಫಿಶ್ ಬರುತ್ತೆ, ಪ್ಲಾಕೋಡರ್ಮಿ, ಕಾಂಡ್ರಿಕ್ಟಿಸ್, ಆಸ್ಟಿಕ್ಟಿಸ್ ಅಂತ. ಪ್ಲಾಕೋಡರ್ಮಿ ಎಕ್ಸ್ಟಿಂಕ್ಟ್ ಆಗಿರೋದು. ಸೊ ನಾವು ಇವೆರಡು ಗ್ರೂಪ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ ಕ್ಲಾಸ್ನಲ್ಲಿ. ನೆಕ್ಸ್ಟ್ ಸೂಪರ್ ಕ್ಲಾಸ್ ಟೆಟ್ರಾಪೋಡಾ, ಹೆಸರೇ ಹೇಳುತ್ತೆ. ಟೆಟ್ರಾಪೋಡಾ ಅಂದ್ರೆ 4 ಕಾಲಿರುವಂಥದ್ದು. ಅದರಲ್ಲಿ ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸು, ಮೆಮೇಲಿಯಾ ಬರುತ್ತೆ. ಓಕೆ, ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಈಸ್ ದಿಸ್ ಈಸ್ ದ ಆಕ್ಚುಯಲ್ ಕ್ಲಾಸಿಫಿಕೇಶನ್. ಆಸ್ ಅ ಸ್ಟೂಡೆಂಟ್ ಆಫ್ ಝುವಾಲಜಿ ಯು ಮಸ್ಟ್ ನೋ ದಿಸ್ ಡಿಟೇಲ್ಡ್ ಕ್ಲಾಸಿಫಿಕೇಶನ್. ಸೊ ಈ ಪಿಕ್ಚರ್ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಲೇಬೇಕು, ಆಯ್ತಾ. ಆದ್ರೆ ಜನರಲ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದೇನು ಅಂದ್ರೆ ಫೈಲಮ್ ಕೋಡೇಟಾ ಈಸ್ ಡಿವೈಡೆಡ್ ಇಂಟು ಕ್ಲಾಸಸ್. What are those classes? Important classes: Chondrichthyes, Osteichthyes, Amphibia, Reptilia, Aves, and mammals. Okay, so with this background information, I am going to start with superclass Pisces. Okay, but in general we treat it as Pisces. Okay, now. Okay, this is another picture where you will just get idea of vertebrates. So vertebrates nalle fishes ಬರುತ್ತಲ್ಲ ಅದು Pisces group, frog and toads ಬರೋದೆಲ್ಲ amphibia. So snakes, lizards, crocodiles, turtles, tortoise, they are all come under reptilia, which is a very big group. Then all birds come under aves, and mammals. So lion, tiger, cat, bat, rat, human being, they all come under mammals. So these are the important representative groups of vertebrates: Pisces, amphibia, reptilia, aves, and mammalia. Okay, now let us start with the study of Pisces. Class Pisces anta, basically it is superclass Pisces, which is again divided into class Chondrichthyes and class Osteichthyes. But now let us treat it as Pisces. Okay, now class Pisces general character. Pisces includes cartilage and bony fishes. So this is what you have to remember. Pisces includes all types of fish, right? So all the fishes are grouped under class Pisces. The second character, they are aquatic. This is the most important character. With some exception, all fishes are aquatic, right? ಸೊ ನೀವು ಎಕ್ಸಾಮ್ನಲ್ಲಿ ಜನರಲ್ ಕ್ಯಾರೆಕ್ಟರ್ ಬರೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರ. ಒಂದಿಷ್ಟು ಜನ ಇರ್ತೀರ ನೀವು ಎಲ್ಲದಕ್ಕೂ ಒಂದೇ ಥರ ಬರೆಯೋದು. ಸೊ ಫಿಶ್ ಬರೆಯುವಾಗಲೂ ದೇ ಆರ್ ಟೆರೆಸ್ಟ್ರಿಯಲ್ಲು, ಸಮ್ ಆರ್ ಏರಿಯಲ್ಲು, ಆ ಥರ ಬರಿಬೇಡಿ. ಯಾವುದಾದ್ರೂ ಟೆರೆಸ್ಟ್ರಿಯಲ್ ಫಿಶ್ ನೋಡಿದ್ರೆ ಯಾರಾದರೂ? ಇಲ್ಲ. ಗಾಳಿಲಿ ಹಾರೋ ಫಿಶ್ ನೋಡಿದ್ರೆ, ಅಲ್ಲ, ನೀರಿಂದ ಗಾಳಿಲಿ ಸ್ವಲ್ಪ ಟೆಂಪರರಿ ಹಾರುತ್ತಾ, ಅದ್ರ ಪಕ್ಷಿ ಥರ ಹಾರೋ ಫಿಶ್ ಇಲ್ಲ. ಸೊ ರಿಮೆಂಬರ್, ದೇ ಆರ್ ಆಲ್ ಅಕ್ವೆಟಿಕ್. ಅಕ್ವೆಟಿಕ್ನಲ್ಲಿ ಫ್ರೆಶ್ ವಾಟರ್ ಆರ್ ಮರೈನ್ ಅಂತ ಬರುತ್ತೆ. ಸೊ ಯು ನೋ ದೇರ್ ಆರ್ 2 ಟೈಪ್ಸ್ ಆಫ್ ವಾಟರ್ ಹ್ಯಾಬಿಟ್ಯಾಟ್ಸ್. ಫ್ರೆಶ್ ವಾಟರ್ ಅಂದ್ರೆ ಈ ಏನು ಪಾಂಡ್ಸ್, ಲೇಕ್ಸ್, ರಿವರ್ಸ್, ದೇ ಆಲ್ ಆರ್ ಫ್ರೆಶ್ ವಾಟರ್. ಮರೈನ್ ಅಂದ್ರೆ ಮರೈನ್ ವಾಟರ್ ಅಂದ್ರೆ ಸಿ, ಓಷಿಯನ್ ಏನು ಬರುತ್ತಲ್ಲ ಅದು ಮರೈನ್ ವಾಟರ್. ನಾವು ರಿಮೆಂಬರ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ದ ಟೈಪ್ ಆಫ್ ಫಿಶ್, ಸ್ಪೀಸೀಸ್ ಆಫ್ ಫಿಶ್ you find in freshwater habitat, they will not survive in marine habitat. ಅಂದ್ರೆ ಸಮುದ್ರದಲ್ಲಿರೋ ಫಿಶ್ ವೆರೈಟಿನೇ ಬೇರೆ, ಈ ನದಿ ಕೆರೆನಲ್ಲಿರೋ ಫಿಶ್ ವೆರೈಟಿನೇ ಬೇರೆ. ಯಾಕೆಂದ್ರೆ ಫ್ರೆಶ್ ವಾಟರ್ದು ಕಂಡೀಷನ್ ಬೇರೆ, ಅದರದ್ದು ಕೆಮಿಕಲ್ ಕಾಂಪೋಸಿಷನ್ ಬೇರೆ ಇರುತ್ತೆ. ಮರೈನ್ ವಾಟರ್ದು ಕೆಮಿಕಲ್ಲು, ಆಸ್ಮಾಟಿಕ್ ಪ್ರಾಪರ್ಟಿ ಬೇರೆನೇ ಇರುತ್ತೆ. ಸೊ ಯು ಫೈಂಡ್ ಡಿಫ್ರೆಂಟ್ ಫಿಶಸ್ ಇನ್ ಮರೈನ್ ಆ್ಯಂಡ್ ಫ್ರೆಶ್ ವಾಟರ್. ಸೊ ಯು ಕೆನಾಟ್ ಎಕ್ಸ್ಚೇಂಜ್. ಸೊ ನೀವು ಯಾವುದೋ ಸಮುದ್ರದಲ್ಲಿರೋ ಮೀನನ್ನ ತಗೊಂಡ್ಬಂದು ನಿಮ್ಮ ಕೆರೆನಲ್ಲಿ ಬಿಡೋಕ್ಕಾಗಲ್ಲ.
ನಿಮ್ಮ ಕೆರೆನಲ್ಲಿರೋ ಮೀನನ್ನ ತಗೊಂಡು ಸಮುದ್ರದಲ್ಲಿ ಬಿಡಕ್ಕೆ ಆಗಲ್ಲ. ಸೊ ದೇ ಆರ್ ಗೋಯಿಂಗ್ ಟು ಡೈ, ರೈಟ್? And next character is they are herbivorous or carnivorous. Of course, you find all kinds of fishes. Fishes, they also feed on plant material. ಇಲ್ಲಿ ಪ್ಲಾಂಟ್ ಅಂದ್ರೆ ಅಕ್ವೆಟಿಕ್ ಪ್ಲಾಂಟ್. ಸೊ ನೀರೊಳಗಡೆ ಅಲ್ಗೆ ಇರುತ್ತೆ, ಆಮೇಲೆ ಬೇರೆ ಬೇರೆ ಪ್ಲಾಂಟ್ ಎಲ್ಲ ಬೆಳೆಯುತ್ತಲ್ವ, ಅದನ್ನ ತಿಂದು ಬದುಕುವಂಥ ಫಿಶ್ ಇರ್ತವೆ. ಆಮೇಲೆ ಬೇರೆ ಫಿಶು, ಆಮೇಲೆ ಬೇರೆ ಎನಿಮಲ್ಸ್ನ ಕನ್ಸ್ಯೂಮ್ ಮಾಡುತ್ತೆ. ಸೊ ಯು ಫೈಂಡ್ ಬೋತ್ ಹರ್ಬಿವೋರಸ್ ಆ್ಯಂಡ್ ಕಾರ್ನಿವೋರಸ್ ಟೈಪ್ ಆಫ್ ಫಿಶ್. ಆ್ಯಂಡ್ ದೇ ಆರ್ ಕೋಲ್ಡ್ ಬ್ಲಡೆಡ್. ಓಕೆ, ಇಲ್ಲಿ ಕೋಲ್ಡ್ ಬ್ಲಡೆಡ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎನಿಮಲ್ನಲ್ಲಿ ನಾವು ಕೋಲ್ಡ್ ಬ್ಲಡೆಡ್, ವಾರ್ಮ್ ಬ್ಲಡೆಡ್ ಅಂತ ಹೇಳ್ತೇವೆ. ಸೊ ಕೋಲ್ಡ್ ಬ್ಲಡೆಡ್ ಅಂದ್ರೆ ದ ಎನಿಮಲ್ಸ್ ವಿಚ್ ಕೆನಾಟ್ ಕಂಟ್ರೋಲ್ ದೇರ್ ಬಾಡಿ ಟೆಂಪ್ರೇಚರ್. ಅಂದರೆ ಬಾಡಿ ಟೆಂಪ್ರೇಚರ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡೋಕೆ ಆಗದೆ ಇರುವಂಥ ಎನಿಮಲ್ಸು ಕೋಲ್ಡ್ ಬ್ಲಡೆಡ್. ಸೊ ಫಿಶ್, ದೇ ಆರ್ ಆಲ್ಸೋ ಕೋಲ್ಡ್ ಬ್ಲಡೆಡ್. ದಟ್ ಮೀನ್ಸ್ ದೇರ್ ಬಾಡಿ ಟೆಂಪ್ರೇಚರ್ ಚೇಂಜಸ್ ಅಕಾರ್ಡಿಂಗ್ ಟು ದಿ ಎನ್ವಿರಾನ್ಮೆಂಟಲ್ ಟೆಂಪ್ರೇಚರ್. ಅಂದರೆ ವಾಟರ್ ಟೆಂಪ್ರೇಚರ್ ತಕ್ಕಾಗೆ ಅದರ ಬಾಡಿ ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಕೋಲ್ಡ್ ಬ್ಲಡೆಡ್. ದೆನ್ ಓವಿ ಪ್ಯಾರಸ್. ಇಲ್ಲಿ ಓವಿ ಪ್ಯಾರಸ್ ಅಂದರೆ ನಿಮ್ಗೆ ಗೊತ್ತು, ಎಗ್ ಲೇಯಿಂಗ್. ರಿಮೆಂಬರ್ ಆಲ್ ದ ಫಿಶ್ ದೇ ಲೇ ದಿ ಎಗ್ಸ್. ಆ್ಯಂಡ್ ದೇರ್ ಆರ್ ಸಮ್ ಓವೋವಿವಿ ಪ್ಯಾರಸ್, ರೈಟ್? ಸೊ ಫಿಶ್ನಲ್ಲಿ ಎಲ್ಲನೂ ಅಲ್ಲ, ಒಂದು ಸ್ವಲ್ಪ ಎಕ್ಸಾಂಪಲ್ ಇದಾವೆ. ಏನು ಅಂತ ನಾವು ಆಮೇಲೆ ನೋಡೋಣ ಯಾವುದು ಅಂತ. ಓವೋವಿವಿ ಪ್ಯಾರಸ್ ಅಂತ ಹೇಳ್ತೇವೆ. ಕ್ಯಾನ್ ಎನಿಬಡಿ ಟೆಲ್ ಮೀ ವಾಟ್ ಈಸ್ ಓವೋವಿವಿ ಪ್ಯಾರಸ್? ಓವೋವಿವಿ ಪ್ಯಾರಸ್ ಅಂದ್ರೆ ಏನು? ಎಸ್, ಕ್ಯಾನ್ ಎನಿಬಡಿ ಟೆಲ್ ಮೀ ವಾಟ್ ಈಸ್ ಓವೋವಿವಿ ಪ್ಯಾರಸ್? ಓವಿ ಪ್ಯಾರಸ್ ಅಂದ್ರೆ ಏನು? ಆರ್ ಯು ಲಿಸ್ನಿಂಗ್? Egg laying animal. ಎಗ್ ಲೇಯಿಂಗ್. ವಿವಿ ಪ್ಯಾರಸ್ ಅಂದ್ರೆ They're not egg laying directly. Protected by mother. ಹಾ, ಈ ಓವೋವಿವಿ ಪ್ಯಾರಸ್ ಅಂದ್ರೆ ಏನು? Faces ಪ್ರಿಯಾಂಕಾ, ಐ ಕಾಂಟ್ ಹಿಯರ್ ಯು. ಯಾಕೋ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಇನ್ನೊಂದ್ಸಾರಿ ಹೇಳಿ. ಸರ್, ಅಂದ್ರೆ ಅದು ಟ್ರಾನ್ಸ್ಲೇಷನ್ ಫೇಸಸ್ ಇರುತ್ತೆ, ಓವಿ ಪ್ಯಾರಸ್ ಮತ್ತೆ ವಿವಿ ಪ್ಯಾರಸ್. ಅದೇ ಅಲ್ಲ, ಈಗ ಓವಿ ಪ್ಯಾರಸ್ ಅಂದ್ರೆ ಎಗ್ ಹಾಕತ್ತ, ಡೈರೆಕ್ಟ್ ಆಗಿ ಎಗ್ ಹಾಕಿದ್ರೆ ಅದು ಓವಿ ಪ್ಯಾರಸ್. ಯಂಗ್ ಒನ್ಗೆ ಬರ್ತ್ ಕೊಟ್ರೆ, ಈಗ ನಮ್ಮ ಮ್ಯಾಮೇಲಿಯಾದಲ್ಲಿ ಏನು ಬರುತ್ತಲ್ಲ ಅದು ವಿವಿ ಪ್ಯಾರಸ್. ಈ ಓವೋ ವಿವಿ ಪ್ಯಾರಸ್ ಅಂದ್ರೆ ಏನು? ಸರ್, ಫಸ್ಟ್ ಎಗ್ ಹಾಕಿದಾದ್ಮೇಲೆ ಹಾ, because you already studied about this, that's why I am asking. Okay, then you do one thing, you check it. Okay, ನೀವು ಚೆಕ್ ಮಾಡ್ಕೊಳ್ಳಿ ಏನು ಅಂತ. ಓವೋವಿವಿ ಪ್ಯಾರಸ್ ಅಂದ್ರೆ ಎಗ್ಗು ಬಾಡಿ ಒಳಗಡೆನೆ ಹ್ಯಾಚ್ ಆಗಿ ಮರಿ ಅಲ್ಲಿಂದ ಹೊರಗೆ ಬರುತ್ತೆ. ವಿವಿ ಪ್ಯಾರಸ್ನಲ್ಲಿನೂ ಅಷ್ಟೇ, ಆದ್ರೆ ವಿವಿ ಪ್ಯಾರಸ್ನಲ್ಲಿ ಮದರ್ಗೂ ಮತ್ತು ಡೆವಲಪ್ ಆಗೋ ಎಂಬ್ರಿಯೋಗೂ ಮಧ್ಯೆ ಪ್ಲಾಸೆಂಟಾ ಕನೆಕ್ಷನ್ ಇರುತ್ತೆ, ಇಲ್ಲಿ ಪ್ಲಾಸೆಂಟಾ ಕನೆಕ್ಷನ್ ಇರಲ್ಲ. Please remember, this is one of the basic concept in zoology, right? OVV paras andre enu anta correct ಆಗಿ ತಿಳ್ಕೊಂಡೆ. Okay, now the next character is body is normally spindle shaped. So this is very important. ಇಲ್ಲಿ spindle shape andra you have two pictures here, right? So ಮೊದಲನೇ ಪಿಕ್ಚರ್ ಏನಿದೆಯಲ್ಲ ಇದು ಬೋನಿ ಫಿಶ್, ಇದು ಎರಡನೇದು ಶಾರ್ಕ್ ಅಂದ್ರೆ ಕಾರ್ಟಿಲೇಜ್ ಫಿಶ್. So in both the cases you can see the body shape. ಸೊ ಬಾಡಿ ಶೇಪ್ ಏನಿದೆಯಲ್ವಾ, ಇದನ್ನ ಸ್ಪಿಂಡಲ್ ಶೇಪ್ ಅಥವಾ ಬೋಟ್ ಶೇಪ್ ಅಂತ ಕರಿತೀವಿ. ಅಂದ್ರೆ ಹೆಂಗೆ ಅಂದ್ರೆ ಈ ಎಂಟೀರಿಯರ್ ಎಂಡ್ ಇದೆಯಲ್ವಾ, ಇಲ್ಲಿ ಪಾಯಿಂಟೆಡ್ ಇರುತ್ತಾ, ಮಿಡಲ್ಗೆ ಬಲ್ಜ್ ಆಗಿರುತ್ತಾ, ಮತ್ತೆ ಈ ರೀತಿ ಪಾಯಿಂಟೆಡ್ ಆಗುತ್ತೆ. ಸೊ ದಿಸ್ ಶೇಪ್ ಈಸ್ ಕಾಲ್ಡ್ ಬೋಟ್ ಶೇಪ್ ಆರ್ ಸ್ಪಿಂಡಲ್ ಶೇಪ್. ಯು ನೋ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಸ್ಪಿಂಡಲ್ ಶೇಪ್? ಇಟ್ ರೆಡ್ಯೂಸಸ್ ದ ಫ್ರಿಕ್ಷನ್ ವೈಲ್ ಸ್ವಿಮ್ಮಿಂಗ್. ಅಂದ್ರೆ ಇವೆಲ್ಲ ನೀರಿನಲ್ಲಿರೋದು, ಆಮೇಲೆ ನೀರಿನಲ್ಲಿ ಸ್ವಿಮ್ ಮಾಡ್ತಾ ಇರೋದ್ರಿಂದ at the time of swimming, you know, water creates lot of friction. ಸೊ ನೀರಿನಲ್ಲಿ ಬಹಳಷ್ಟು ಫ್ರಿಕ್ಷನ್ ಆಗುತ್ತೆ. ಸೊ ಫ್ರಿಕ್ಷನ್ ಕಡಿಮೆ ಆದ್ರೆ ಮಾತ್ರ ಇದು ಈಸಿಯಾಗಿ ಸ್ವಿಮ್ ಮಾಡೋದಕ್ಕಾಗುತ್ತೆ. ಸೊ ಬೋಟ್ ಶೇಪ್ ಇರೋದ್ರಿಂದ ಇದು ಈಸಿಯಾಗಿ ಸ್ವಿಮ್ ಆಗ್ಬೋದು. ಬೇರೆ ಯಾವುದಾದ್ರೂ ಸ್ಕ್ವೇರ್ ಶೇಪು, ರೆಕ್ಟ್ಯಾಂಗಲ್ ಶೇಪ್ ಇತ್ತು ಅಂದ್ರೆ ಅವಾಗ ಸ್ವಿಮ್ಮಿಂಗ್ ಕಷ್ಟ ಆಗುತ್ತೆ. ಸೊ ದೇರ್ ಫೋರ್ ದ ಶೇಪ್ ಈಸ್ ವೆರಿ ಇಂಪಾರ್ಟೆಂಟ್. ದ ಸ್ಪಿಂಡಲ್ ಶೇಪ್
You take any fish, right? Almost all fishes, they have this spindle shape. ಈ ತರ ಬಾಡಿನ ನಾವು ಸ್ಟ್ರೀಮ್ ಲೈನ್ಡ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಸ್ಟ್ರೀಮ್ ಲೈನ್ಡ್. Now body may be dorso-ventrally flat or laterally flat. This is one thing. Now the body is divided into head, trunk and tail. Okay. Now let us come to this dorso-ventrally flat and laterally flat. Listen carefully. ಫಿಶ್ ನಲ್ಲಿ ಎರಡು ತರ ಇದೆ. ಒಂದು ಬೋನಿ ಫಿಶ್, ಇನ್ನೊಂದು ಕಾರ್ಟಿಲೇಜ್ ಫಿಶ್. ಬೋನಿ ಫಿಶ್ ಅಂದ್ರೆ ಇದ್ರ ಬಾಡಿ ಎಂಡೋಸ್ಕೆಲಿಟನ್ ಬೋನ್ ನಿಂದ ಆಗಿರುತ್ತೆ. ಕಾರ್ಟಿಲೇಜ್ ಫಿಶ್ ಅಂದ್ರೆ ಇದ್ರಲ್ಲಿ ಬೋನ್ ಇರಲ್ಲ, ಬರೀ ಕಾರ್ಟಿಲೇಜ್ ಇರುತ್ತೆ. ಶಾರ್ಕ್, ಫಿನ್, ಶಾರ್ಕ್, ರೇಸ್ ಇವೆಲ್ಲ ದೇ ಆರ್ ಕಾರ್ಟಿಲೇಜ್ ಫಿಶ್. ಈ ಬೋನಿ ಫಿಶ್ ಕಾರ್ಟಿಲೇಜ್ ಫಿಶ್ ಮೇಜರ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ಬರುತ್ತೆ, ಡಾರ್ಸಿ ವೆಂಟ್ರಲಿ ಫ್ಲಾಟ್. ಈಗ ಇದೆಯಲ್ವಾ, ಇದು ಡಾರ್ಸೋ ವೆಂಟ್ರಲಿ ಫ್ಲಾಟ್ ಅಂದ್ರೆ ಇದು ಡಾರ್ಸಲ್ ಸೈಡ್, ಇದು ವೆಂಟ್ರಲ್ ಸೈಡ್. Okay, so it is flat like this. Okay, and laterally flat andra ಆ ಕಡೆ ಈ ಕಡೆ flat ಇರೋದು. So our bony fishes are laterally flat. Now this is the major difference we can see. Okay, so dorsoventrally flat you find in cartilage fish and laterally flat you find in bony fish. Okay, so that is one of the important character of class Pisces. Next, locomotion is by paired pectoral and pelvic fins. So locomotory organ andra swimming organs. So in case of fish, okay, so in case of fish, fins are the locomotory structures. So aquatic animal ಇರೋದ್ರಿಂದ, ಈಗ ಟೆರೆಸ್ಟ್ರಿಯಲ್ ಅನಿಮಲ್ ಆದ್ರೆ ಅವಕ್ಕೆ ಲೆಗ್ಸ್ ಅವೆಲ್ಲ ಇರ್ತವೆ. ಇದು ಅಕ್ವಾಟಿಕ್ ಅನಿಮಲ್. ಸೊ ಇದ್ರದ್ದು ಲೋಕೋಮೋಟರಿ ಆರ್ಗನ್ ಯಾವುದು ಅಂದ್ರೆ fin. ಇವೇನಿದಾವಲ್ಲ, these flap like structures. So what are fins? Fins are flap like structures which help in swimming. Now you find different types of fins. So pectoral fins, pelvic fins ಅಂತ ಹೇಳ್ತೀವಿ. ಇಲ್ಲಿದೆಯಲ್ವಾ, ಇದು ಪೆಕ್ಟೋರಲ್ ಫಿನ್ ಅಂದ್ರೆ ಇದು ಪೆಕ್ಟೋರಲ್ ರೀಜನ್, ಇದು ಬಾಡಿದು. ಇದು ಪೆಲ್ವಿಕ್ ರೀಜನ್. ಸೊ ಪೆಕ್ಟೋರಲ್ ರೀಜನ್ ನಲ್ಲಿ ಏನ್ ಬರುತ್ತಲ್ಲ, ಇದು ಪೆಕ್ಟೋರಲ್ ಫಿನ್. ಒಂದು ಪೇರ್ ಇರುತ್ತೆ, ಅಂದ್ರೆ ಈ ಕಡೆ ಒಂದು, ಆ ಕಡೆ ಒಂದು ಇರುತ್ತೆ. ಆಮೇಲೆ ಇಲ್ಲೊಂದಿದೆ ನೋಡಿ. ಸೊ ದೀಸ್ ಆರ್ ಆಲ್ಸೋ ಪೆಕ್ಟೋರಲ್ ಫಿನ್ಸ್, ಪೇರ್ಡ್ ಪೆಕ್ಟೋರಲ್ ಫಿನ್ಸ್ ಅಂತ ಹೇಳ್ತೀವಿ. ಅದೇ ತರ ಪೆಲ್ವಿಕ್ ಫಿನ್ ಬರುತ್ತೆ, ಇದು ಈ ರೀಜನ್ ನಲ್ಲಿ ಬರೋದು, ಇದು ಪೆಲ್ವಿಕ್ ಫಿನ್. ಸೊ ದಿಸ್ ಇಸ್ ಆಲ್ಸೋ ಪೇರ್ಡ್. ಇದ್ರ ಜೊತೆಗೆ ಸಿಂಗಲ್ ಆಗಿ ಮೀಡಿಯನ್ ಫಿನ್ಸ್ ಅಂತ ಬರ್ತವೆ, ಬಾಡಿದು ಸೆಂಟರ್ಗೆ. ಡಾರ್ಸಲ್ ಸೈಡ್ ಇರೋ ಫಿನ್ಗೆ ಡಾರ್ಸಲ್ ಮೀಡಿಯನ್ ಫಿನ್ಸ್ ಅಂತ ಹೇಳ್ತಾರೆ. ವೆಂಟ್ರಲ್ ಸೈಡ್ ಏನಾದರೂ ಇದ್ರೆ ಇಲ್ಲಿ ಸಿಂಗಲ್ ಒಂದು ಬರುತ್ತಾ ಈ ಕಡೆ, ಸೊ ಇದು ವೆಂಟ್ರಲ್ ಫಿನ್ ಆಗುತ್ತೆ. ಆಮೇಲೆ ಕೊನೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಫಿನ್ ಯಾವುದು ಅಂದ್ರೆ ಟೇಲ್ ರೀಜನ್ ಅಲ್ಲಿ ಬರುವಂತ ಫಿನ್, ದಟ್ ಈಸ್ ಕಾಡಲ್ ಫಿನ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಫಿನ್ಸ್. FIN, fins are the locomotory organs, and in the fish you find paired pectoral fins. So this is pectoral fin, here you find the pectoral fin. Then pelvic fins, so pelvis region ಅಲ್ಲಿ pelvic fin ಬರುತ್ತೆ. ಆಮೇಲೆ ಡಾರ್ಸಲ್ ಫಿನ್ ಅಂಡ್ ವೆಂಟ್ರಲ್ ಫಿನ್. ಸೊ ವೆಂಟ್ರಲ್ ಸೈಡ್ ಒಂದು ಫಿನ್ ಬಂದ್ರೆ ಅದು ವೆಂಟ್ರಲ್ ಫಿನ್. ಕೊನೆಯದು ಕಾಡಲ್ ಫಿನ್. ಸೊ ಲಾಸ್ಟ್ ಏನ್ ಬರುತ್ತಲ್ಲ, ಇದು ಕಾಡಲ್ ಫಿನ್. ಸೊ ದೇ ಹೆಲ್ಪ್ ಇನ್ ಸ್ವಿಮ್ಮಿಂಗ್. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಕಾಡಲ್ ಫಿನ್. ಇದೊಂಥರ ಪ್ರೊಪಲ್ಷನ್ ತರ, ಫಿಶ್ ಮುಂದಕ್ಕೆ ಮೂವ್ ಆಗೋದಕ್ಕೆ ಇದು ಪುಷ್ ಮಾಡಿದಾಗ, ಇದು ಬೀಟ್ ಮಾಡಿದಾಗ ಫಿಶ್ ಮೂವ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಸೋ ಲಾರ್ಜ್, ಕಾಡಲ್ ಫಿನ್. ಅಂಡ್ ರಿಮೆಂಬರ್ ದ ಶೇಪ್ ಅಂಡ್ ಸೈಜ್ of the fins change from species to species. ಪ್ರತಿ ಫಿಶ್ದು ಶೇಪು, ಸೈಜು, ಫಿನ್ನು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ದೇ ಚೇಂಜ್ ಫ್ರಮ್ ಒನ್ ಸ್ಪೀಸೀಸ್ ಟು ಅನದರ್ ಸ್ಪೀಸೀಸ್. ದೇ ಯು ಕ್ಯಾನ್ ಸೇ ದ ಶೇಪ್ ಅಂಡ್ ಸೈಜ್ ಆಫ್ ದ ಫಿನ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಸ್ಪೀಸೀಸ್. Okay, now okay, here just the picture where you can see very clearly the different body parts of the fish: head, trunk and tail. Okay, so this is the mouth. You can see the difference between the mouth of cartilage fish and bony fish. So bony fish nalli terminal point nalli irutte, cartilage fish nalli ventral side irutte. Idu eye, ಇಲ್ಲಿ ಐದು ಪೊಸಿಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಅಂಡ್ ದೆನ್ ಯು ಫೈಂಡ್ ಫಿನ್ಸ್ ಹಿಯರ್. ಇಲ್ಲಿ ಫಿನ್ ಅಪರ್ ಕುಲಮ್ ನಿಂದ ಕವರ್ ಆಗಿರುತ್ತೆ. ದೋಸ್ ಯು ಕ್ಯಾನ್ ಸಿ ಲೇಟರ್. ಅಂಡ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಲೈಕ್ ಫಿನ್ಸ್, ರೈಟ್? ಪೆಕ್ಟೋರಲ್ ಫಿನ್ಸ್, pelvic fins
and dorsal median fin and caudal fin. Okay, so this is about one character. Next, exoskeleton. Exoskeleton means the skeletal structure which is present outside the body. The exoskeleton is made up of dermal scales, right? You can commonly call them as scales. So fish, I think many of you consume the fish. So fish ಮನೆಗೆ ತಂದ ಮೇಲೆ ಅದ್ರ ಮೇಲ್ಗಡೆ ಇರೋ ಸ್ಕೇಲ್ನೆಲ್ಲ ತೆಗೆದು ಆಮೇಲೆ ಕುಕ್ ಮಾಡ್ತೀರಾ ನೀವು. ಸೊ ಆಲ್ಮೋಸ್ಟ್ anybody who consumes fish know about these scales, right? They are present outside the body. So these are the scales, right? We are going to study in detail about scales. There is a separate topic. So these scales protect the fish from external forces. Okay, so you can think it like protective covering. So ಇವಲ್ಲ scales ಸೇರಿ ಹೊರಗಡೆ ಒಂದು protective covering ಮಾಡ್ತವೆ. That is about the scales. ಅದರಲ್ಲಿ types ಬರ್ತವೆ: placoid scale, cycloid scale, ctenoid scale and ganoid scale ಅಂತ ಹೇಳಿ. In different types, for example, placoid scales are found in cartilage fishes, whereas cycloid and ctenoid scales are found in bony fishes. Okay, like this, different groups of fishes have different types of scales. Okay, then endoskeleton. You know what is endoskeleton? Endoskeleton means internal skeleton. Now, internal skeleton is either made up of cartilage or bone. Now, this is important. ಇಲ್ಲಿ ಎಂಡೋಸ್ಕೆಲೆಟನ್ ಬೋನ್ ನಿಂದ ಆಗಿದ್ರೆ ಅದು ಬೋನಿ ಫಿಶ್. ಸೊ ದ ಬೋನಿ ಫಿಶ್ ಅಂತಾನೆ ಹೇಳ್ತೀವಿ ನಾವು. ಈ ಬೋನಿ ಫಿಶ್ ಏನಿದೆಯಲ್ಲ, ಇದರದ್ದು ಎಂಡೋಸ್ಕೆಲೆಟನ್, ಇಟ್ ಇಸ್ ಮೇಡ್ ಅಪ್ ಆಫ್ ಬೋನ್. ವೆರಾಸ್ ದೇರ್ ಇಸ್ ಒನ್ ಗ್ರೂಪ್ ಕಾಲ್ಡ್ ಕಾಂಡ್ರಿಕ್ಟಿಸ್, ರೈಟ್? ಅಂಡ್ ಯು ಡೋಂಟ್ ಫೈಂಡ್ ಎನಿ ಬೋನ್. ಐ ಹೋಪ್ ಯು ಐಡೆಂಟಿಫೈ ದಿಸ್ ಎನಿಮಲ್. ಶಾರ್ಕ್ಸ್ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತು. ಶಾರ್ಕ್ ಬಾಡಿನಲ್ಲಿ ಬೋನ್ ಇರಲ್ಲ. Okay, the endoskeleton is entirely made up of cartilage, a tissue called cartilage. And in both the fishes, right, you find well developed skull. Skull andra ತಲೆಬುರುಡೆ ಅಂತ ಹೇಳ್ತಿರಲ್ವಾ? ಈ ಫಿಶ್ ನಲ್ಲೂ ಮತ್ತು ಈ ಫಿಶ್ ನಲ್ಲೂ, ಎಲ್ಲಾ ಫಿಶ್ ನಲ್ಲೂ ಈ ಸ್ಕಲ್ ಏನಿದೆಯಲ್ವಾ, ಇಟ್ ಇಸ್ ವೆಲ್ ಡೆವಲಪ್ಡ್. ಅದು ಕಾರ್ಟಿಲೇಜ್ ಆದ್ರೂ ಇರಲಿ, ಬೋನಿನಾದ್ರೂ ಇರಲಿ. ಸೊ ಸ್ಕಲ್ ಈಸ್ ವೆಲ್ ಡೆವಲಪ್ಡ್. Then you find muscles. Right, muscles are arranged in segments called myotomes. So fish body nalle muscles ಏನಿದೆಯಲ್ಲ segment ತರ arrange ಆಗಿರುತ್ತೆ. We call it as segmented muscles, and these segments of muscles are called myotomes. So muscles are required for locomotion. Okay, then when it comes to the digestive system, alimentary canal consists of definite stomach and intestine, and it ends in cloaca. ಸೊ ನಾವು ಶಾರ್ಕ್ದು ಡಿಟೇಲ್ಡ್ ಆಗಿ ಟೈಪ್ ಸ್ಟಡಿ ಮಾಡುವಾಗ ಅಲ್ಲಿ ಅಲಿಮೆಂಟ್ರಿ ಕೆನಾಲ್ ಯಾವ್ಯಾವ ಪಾರ್ಟ್ ಬರುತ್ತೆ, ಅದರ ಫಂಕ್ಷನ್ ಏನು ಅಂತ ಡಿಟೇಲ್ ಆಗಿ ನೋಡೋಣ. ಓಕೆ, ನಾವು ನೆಕ್ಸ್ಟ್ ಕ್ಯಾರೆಕ್ಟರ್, ಗಿಲ್ಸ್ ಆರ್ ರೆಸ್ಪಿರೇಟರಿ ಆರ್ಗನ್ಸ್. ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಯು ನೋ, respiration means exchange of gases, right? So exchange of gas takes place through the respiratory organs. ಈಗ ಟೆರೆಸ್ಟ್ರಿಯಲ್ ಎನಿಮಲ್ ಆದ ಏರ್ ಬ್ರೀದಿಂಗ್ ಇರ್ತವೆ. ಓಕೆ, ಸೊ ಏರ್ ಬ್ರೀದಿಂಗ್ ಎನಿಮಲ್ಸ್ ಹ್ಯಾವ್ ಲಂಗ್ಸ್, ಬಟ್ ಫಿಶ್, ಯು ನೋ ವೇರ್ ದೇ ಲಿವ್ ಇನ್ ವಾಟರ್, and since they live in the water, they have special type of respiratory organs called gills. Now, one very important character you have to understand. What is the number of gills? 5 to 7 pairs of gills ಅಂತ ಹೇಳ್ತೇವೆ. ಸೊ ಫಿಶ್ ನಲ್ಲಿ 5 to 7 pairs of gills ಇರುತ್ತೆ. And where the gills are situated? Okay, I will go back to this picture, right? Here you can see the gills. Shark ನಲ್ಲಿ gills ಎಷ್ಟಿದಾವೆ? Can anybody count? So you find 5 slits. Diagram draw ಮಾಡುವಾಗ ಕೇರ್ಫುಲ್ ಆಗಿ ನೆನಪಿಟ್ಕೊಳ್ಳಿ. You find 5, okay, 5 gill slits. ಈ ಕಡೆ 5 gill slits ಇದಾವೆ, ಅದರ ಅಪೋಸಿಟ್ ಸೈಡು 5 ಇರುತ್ತೆ. ಸೊ ಯು ಫೈಂಡ್ 5 pairs of gills in cartilage fish, and here you can see the gills directly. But in bony fish, ಇಲ್ಲಿ ಬೋನಿ ಫಿಶ್ ನಲ್ಲಿ ನಿಮಗೆ ಗಿಲ್ಸ್ ಕಾಣ್ತಾ ಇಲ್ಲ.
ಹಾಗಾದ್ರೆ ಎಲ್ಲಿದಾವ ಗಿಲ್ಸ್ ಅಂದ್ರೆ ದೇ ಆರ್ ಪ್ರೆಸೆಂಟ್ ಹಿಯರ್, ಬಟ್ ದ ಗಿಲ್ ಸ್ಲಿಟ್ಸ್ ಆರ್ ಕವರ್ಡ್ ಬೈ ಅ ಸ್ಟ್ರಕ್ಚರ್ ಕಾಲ್ಡ್ ಆಪರ್ಕುಲಮ್, ರೈಟ್. ಸೊ ಇಲ್ಲಿನೂ ಗಿಲ್ ಸ್ಲಿಟ್ ಇದೇ ತರ ಇರತ್ತ, ಬಟ್ ಇದ್ರ ಮೇಲೆ ಒಂದು ಈ ತರ ಹಿಂಗ್ ಕವರಿಂಗ್ ಬರುತ್ತೆ ಎಲ್ಲಿ ಬೋನಿ ಫಿಶ್ ನಲ್ಲಿ. ಸೊ ದಿಸ್ ಫ್ಲಾಪ್ ಲೈಕ್ ಸ್ಟ್ರಕ್ಚರ್, okay, this flap like structure which covers the gills is called ಸರ್ ಪಿಪಿಟಿ ಕಾಣಿಸ್ತಿಲ್ಲ. operculum. ಒಂದ್ ನಿಮಿಷ, ಏನ್ ಹೇಳಿ? ಸರ್ ಪಿಪಿಟಿ ಕಾಣಿಸ್ತಿಲ್ಲ ಸರ್. ಒಂದ್ ಸೆಕೆಂಡ್. ಎಲ್ರಿಗೂ ಕಾಣ್ತಿಲ್ವಾ? ಸರ್ ಫಸ್ಟ್ ಇಂದಾನು ಶೇರ್ ಆಗ್ಲೇ ಇಲ್ಲ ಸರ್. ಎಸ್ ಸರ್, ಒಂದೇ ಒಂದು ಬಂದಿದೆ ಅಷ್ಟೇ. ಬಂದಿರೋದು ಸರ್ ಅಷ್ಟೇ. ಯಾವ್ದು? ಸರ್ ಬರೀ ಜನರಲ್ ಕ್ಯಾರೆಕ್ಟರ್ ಅಂತ ಇದೆಯಲ್ಲ, ಅಲ್ಲೇ ಸ್ಟ್ಯಾಟಿಕ್ ಆಗಿದೆ. ಸ್ಟಾರ್ಟಿಂಗ್ ಕ್ಲಾಸಿಫಿಕೇಶನ್ ಬರ್ಲಿಲ್ಲ ಸರ್. ಪಿಪಿಟಿ ಬರ್ಲಿಲ್ವಾ? ಓಕೆ, ಒಂದ್ ಸೆಕೆಂಡ್. ಸರ್ 1 to 4 ಅಷ್ಟೇ ಬಂದಿದ್ದು. 1 to 4 ಅಷ್ಟೇ ಬಂತ? ನೆಕ್ಸ್ಟ್ ಅದು ಮೂವ್ ಆಗ್ಲಿಲ್ವಾ ಅದು? ಇಲ್ಲ ಸರ್. ನೋ ಸರ್. ಓಕೆ, ಲೆಟ್ ಮಿ ಸಿ. ಇರ್ಲಿ, ಬಟ್ ಯು ಆರ್ ಲಿಸ್ನಿಂಗ್ ಟು ದ ಜನರಲ್ ಕ್ಯಾರೆಕ್ಟರ್. ಐ ವಿಲ್ ಶೇರ್ ಇಟ್ ಅಗೇನ್, ನೋ ಪ್ರಾಬ್ಲಮ್. ಆಮೇಲೆ ಈಗ ನಾನು ಈ ಗಿಲ್ಸ್ ಬಗ್ಗೆ ಹೇಳ್ತಾ ಇದ್ನಲ್ವಾ, ಫಿಶ್ ಯಾರದು ಮಕ ನೋಡಂಗಾಯ್ತು ಅಂತ. ಈಗ ಫಿಶ್ ಕನ್ಸ್ಯೂಮ್ ಮಾಡ್ತಿರಲ್ವಾ ಬಹಳ ಜನ ಮನೆಯಲ್ಲೇ? ನೋ. ಓಕೆ, ಕನ್ಸ್ಯೂಮ್ ಮಾಡೋರು ಕೇಳ್ತಿದ್ದೀನಿ, ನೋ ಅನ್ನೋರು ಬೇಡ. ಈಗ ಕಾಣ್ತಿದ್ಯಾ? ಎಸ್ ಸರ್. ಇಸ್ ಇಟ್ ವಿಸಿಬಲ್ ಎಸ್ ಸರ್. ಎಲ್ರಿಗೂ? ಎಸ್ ಸರ್. ಓಕೆ, ಫೈನ್. ಸೊ ಐ ವಾಸ್ ಆಸ್ಕಿಂಗ್ ಯು ಅ ಕ್ವಶನ್, ರೈಟ್? ಈಗ ಕಾಣ್ತಿದ್ಯಾ? ಎಸ್ ಆರ್ ನೋ? ಫೈನ್. ನಾನು ಗಿಲ್ ಸ್ಲಿಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಓಕೆ, ಸೊ ಇಲ್ಲಿ ಕಾರ್ಟಿಲೇಜ್ ಫಿಶ್ ಇದೆಯಲ್ಲ, ಕಾರ್ಟಿಲೇಜ್ ಫಿಶ್ ನಲ್ಲಿ ಈ ತರ ಗಿಲ್ ಸ್ಲಿಟ್ಸ್ ಇರ್ತವೆ. ಓಕೆ, 5 ಗಿಲ್ ಸ್ಲಿಟ್ ಬರುತ್ತೆ ಆ ಕಡೆ, ಮತ್ತೆ 5 ಗಿಲ್ ಸ್ಲಿಟ್. ಸರ್ 9 ಇಂದ ಬರ್ತೈತೆ. ಹಾ, ಏನ್ ಹೇಳಿ? ಸರ್ ಫಸ್ಟ್ ಇಂದ ಒಂದ್ಸಲಿ ಶೇರ್ ಮಾಡಿ ಸರ್. ಸಿ, ನಾನು ಶೇರ್ ಕರೆಕ್ಟಾಗಿ ಮಾಡಿದ್ದೇನೆ. ಮೇ ಬಿ ಯು ಆರ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ ವಿತ್ ಯುವರ್ ನೆಟ್ವರ್ಕ್. ಓಕೆ, ನೆಟ್ವರ್ಕ್ ಪ್ರಾಬ್ಲಮ್. ಅದೇ, ಇಟ್ಸ್ ನಾಟ್ ಮೈ ಪ್ರಾಬ್ಲಮ್. ಇಲ್ಲಿ ನಿಮ್ದು ಏನಾಗಿರುತ್ತೆ, ಒಮ್ಮೊಮ್ಮೆ ನಿಮ್ಮ ನೆಟ್ವರ್ಕ್ ಸ್ಲೋ ಇದ್ರೆ ಆ ಥರ ಆಗುತ್ತೆ. ಐ ಆಮ್ ಶೇರಿಂಗ್ ಇಟ್ ಕರೆಕ್ಟ್ಲಿ. ಓಕೆ, ನೋಡಿ. ಎನಿವೆ, ನೋ ಪ್ರಾಬ್ಲಮ್, ಯು ಜಸ್ಟ್ ಲಿಸನ್ ದೋಸ್. ಬಟ್ ಅಟ್ ಲೀಸ್ಟ್ ಅದರ್ಸ್ ಕಾಣ್ತಿದೆಯಲ್ವಾ ಪಿ ಪಿ ಟಿ ಒಂದಿಷ್ಟು ಜನರಿಗೆ? ಎಸ್ ಸರ್. ಎಸ್ ಸರ್. So it depends on the network. ಎಸ್ ಸರ್. Because from my side I am using broadband. Okay, there is no problem of network here. Okay, fast network ಇದೆ. ಸೊ ನಿಮ್ಮದು ನೀವು ಮೊಬೈಲ್ ಫೋನಿಂದ ಯೂಸ್ ಮಾಡ್ತಾ ಇದ್ರೆ ಒಮ್ಮೊಮ್ಮೆ ಪ್ರೆಸೆಂಟೇಷನ್ ಅಷ್ಟು ಫಾಸ್ಟಾಗಿ ಅಪ್ಡೇಟ್ ಆಗಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಐ ವಿಲ್ ಟ್ರೈ ಟು ಕೀಪ್ ಇಟ್ ಲೈಕ್ ದಿಸ್ ಓನ್ಲಿ. ಸೊ ಐ ಆಮ್ ಟ್ರೈಂಗ್ ಟು ಆಸ್ಕ್ ಯು ಅ ಕ್ವಶನ್. ಓಕೆ, ಒಂದು ಕ್ವಶನ್ ಕೇಳೋದಕ್ಕೆ ಹೋದೆ. ಮನೆಯಲ್ಲಿ ಫಿಶ್ಶು ತಂದು ಪ್ರಿಪೇರ್ ಮಾಡುವಾಗ ನಿಮಗೆ ಈ ಬೋನಿ ಫಿಶ್ ತಂದಿರ್ತೀರ ಭಾಳ ಜನ. ಕಾರ್ಟಿಲೇಜ್ ಫಿಶ್ ಯಾರು ನಮ್ಮಲ್ಲಿ ಕನ್ಸ್ಯೂಮ್ ಮಾಡಲ್ಲ. ಈ ಗಿಲ್ಸ್ ಕಾಣುತ್ತಾ? ಎಸ್, ಎನಿಬನ್ ಹೂ ಕ್ಲಿಯರ್ ಫಿಶ್ ಇರುತ್ತಲ್ವಾ? ಅದೊಂಥರ ಫ್ಲಾಪ್, ಹೆಡ್ ಹತ್ರ ಒಂದು ಫ್ಲಾಪ್ ಇರುತ್ತೆ, ಅದೇ ಆಪರ್ಕುಲಮ್ಮು. ಅದನ್ನು ತೆಗೆದ್ರೆ ಅದ್ರ ಕೆಳಗಡೆ ಈ ಥರ ಗಿಲ್ಸ್ ಕಾಣ್ತವೆ. 4 ಪೇರ್ ಗಿಲ್ಸ್ ಕಾಣುತ್ತೆ ಬೋನಿ ಫಿಶ್ನಲ್ಲಿ. ಕಾರ್ಟಿಲೇಜ್ ಫಿಶ್ ಆದರೆ 5 ಪೇರ್ ಗಿಲ್ಸ್ ಕಾಣುತ್ತೆ. ಓಕೆ, ದಟ್ ಇಸ್ ಅಬೌಟ್ ದಿ ಗಿಲ್ಸ್, ರೈಟ್? ಆ್ಯಂಡ್ ಹಾರ್ಟ್ ಇಸ್ 2 chambered. ಸೊ ಫಿಶ್ನಲ್ಲಿ ಹಾರ್ಟ್ ಬರೀ 2 chambers ಮಾತ್ರ ಇರುತ್ತೆ. We are going to study in detail about those 2 chambers in comparative anatomy, and we call it as venous type. ನಾವು ಫಿಶ್ದು ಹಾರ್ಟ್ನ venous type ಅಂತ ಯಾಕೆ ಹೇಳ್ತೀವಿ ಅಂದ್ರೆ, in case of fish there is mixing of both oxygenated and deoxygenated blood. Therefore the heart is called venous type. And kidneys are mesonephric, right? So again we will study about kidneys later.
ಸೊ ಕಿಡ್ನಿನಲ್ಲಿ ಪ್ರೋನೆಫ್ರಿಕ್, ಮಿಸೋನೆಫ್ರಿಕ್, ಮೆಟಾನೆಫ್ರಿಕ್ ಅಂತ 3 ಟೈಪ್ ಬರ್ತವೆ. ಫಿಶ್ನಲ್ಲಿ ಮಿಸೋನೆಫ್ರಿಕ್ ಟೈಪ್ ಆಫ್ ಕಿಡ್ನಿ ಇರುತ್ತೆ. ಓಕೆ, ಆ್ಯಂಡ್ ಎಕ್ಸ್ಕ್ರೀಷನ್ ಈಸ್ ಯೂರಿಯೋಟೆಲಿಕ್. ಐ ಥಿಂಕ್ ಯು ನೋ ವಾಟ್ ಈಸ್ ಯೂರಿಯೋಟೆಲಿಕ್. ಯೂರಿಯೋಟೆಲಿಕ್ ಅಂದ್ರೆ ಎಕ್ಸ್ಕ್ರೀಷನ್ ಮೆಟೀರಿಯಲ್ ಏನಿದೆಯಲ್ಲ ಅದು ಯೂರಿಯಾ ಇರುತ್ತೆ. ಸೊ ದಟ್ ಈಸ್ ದಿ ಯೂರಿಯೋಟೆಲಿಕ್. And this is the last slide of general character. 10 pairs of cranial nerves. You just remember this number. Okay, ದಯವಿಟ್ಟು ಈ ನಂಬರ್ ನೆನ್ಪಿಟ್ಕೊಳ್ಳಿ. ಕ್ರೇನಿಯಲ್ ನರ್ವ್ಸ್ ಅಂದ್ರೆ ಬ್ರೈನ್ ನಿಂದ ಡೈರೆಕ್ಟ್ ಆಗಿ ಸೆನ್ಸ್ ಆರ್ಗನ್ಗೆ ಒಂದಿಷ್ಟು ನರ್ವ್ಸ್ ಹೋಗ್ತವೆ. ಅದನ್ನ ನಾವು ಕ್ರೇನಿಯಲ್ ನರ್ವ್ಸ್ ಅಂತ ಹೇಳ್ತೇವೆ. ಓಕೆ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೆಡ್ ರೀಜನ್ ಇದೆಯಲ್ವಾ, ಹೆಡ್ ರೀಜನ್ ಅಲ್ಲಿ ಕಣ್ಣಿದೆ. ಓಕೆ, ಸೊ ಕಣ್ಣು ಮತ್ತು ಬ್ರೈನ್ ಮಧ್ಯ ಡೈರೆಕ್ಟ್ ಆಗಿ ಒಂದು ನರ್ವ್ ಬರುತ್ತೆ. ಇದನ್ನ ನಾವು ಆಪ್ಟಿಕ್ ನರ್ವ್ ಅಂತ ಹೇಳ್ತೇವೆ. ಅದೇ ತರ ಟಂಗ್ ನಿಂದ ಒಂದು ನರ್ವ್ ಹೋಗುತ್ತೆ, ನೋಸ್ ನಿಂದ ಇನ್ನೊಂದು ನರ್ವ್ ಹೋಗುತ್ತೆ. ಲೈಕ್ ದಿಸ್, ಹೌ ಮೆನಿ ಪೇರ್ಸ್ ಆಫ್ ನರ್ವ್ಸ್ ಆರ್ ದೇರ್ ಇನ್ ಫಿಶ್? 10 ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್. ಓಕೆ, ಸೊ ಕ್ರೇನಿಯಲ್ ನರ್ವ್ಸ್ ಬಗ್ಗೆ ಬೇಕಾದ್ರೆ ಮತ್ತೊಮ್ಮೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಜಸ್ಟ್ ರಿಮೆಂಬರ್ ದ ನಂಬರ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಇದು ನಾವೇನ್ ಕೇಳ್ತೀವಿ ಅಂದ್ರೆ ಫಿಶ್ ನಲ್ಲಿ ಎಷ್ಟು ಪೇರು, ಓಕೆ, ಎಷ್ಟು ಪೇರು ಕ್ರೇನಿಯಲ್ ನರ್ವ್ಸ್ ಇದೆ ಅಂತ ಕ್ವಶನ್ ಬರುತ್ತೆ. ಇನ್ ಫಿಶ್ ವಿ ಹ್ಯಾವ್ 10 ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್. ಅಂಡ್ ಇನ್ ಫಿಶ್ ದರ್ ಇಸ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ದಟ್ ಇಸ್ ಲ್ಯಾಟ್ರಲ್ ಲೈನ್ ಸಿಸ್ಟಮ್ ಅಂತ ಹೇಳಿ. ಸೊ ಈ ಫಿಶ್ ಈ ಪಾರ್ಟ್ ಇದೆಯಲ್ವಾ ಮಧ್ಯ, ಇಲ್ಲೊಂದು ಸೆನ್ಸ್ ಆರ್ಗನ್ ಬರುತ್ತೆ. ಇದರ ಹೆಸರು ಏನು ಅಂದ್ರೆ ಲ್ಯಾಟ್ರಲ್ ಲೈನ್ ಸಿಸ್ಟಮ್ ಅಂತ. ದೇರ್ ಇಸ್ ಅ ಸಪರೇಟ್ ಟಾಪಿಕ್ ಆನ್ ದಿಸ್. ಸೊ ಲ್ಯಾಟ್ರಲ್ ಲೈನ್ ಸಿಸ್ಟಮ್ ಇಸ್ ಅ ಸೆನ್ಸ್ ಆರ್ಗನ್ and it helps in identifying movements and vibration. ಅಂದ್ರೆ ಫಿಶ್ ಹಿಂಗೆ ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಬೇರೆ ಪಕ್ಕದಲ್ಲಿ ಯಾವುದೋ ಇನ್ನೊಂದು ಫಿಶ್ ಅಥವಾ ಇನ್ನೊಂದು ಎನಿಮಿನೋ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಆ ವೈಬ್ರೇಷನ್ ಇದಕ್ಕೆ ಗೊತ್ತಾಗುತ್ತೆ. ಓಕೆ, ಯು ಕೆನಾಟ್ ಥಿಂಕ್ ಆಫ್ ಹಿಯರಿಂಗ್. ಈಗ ಬೇರೆ ಎನಿಮಲ್ ತರ, ಈಗ ಟೆರೆಸ್ಟ್ರಿಯಲ್ ಎನಿಮಲ್ಗೆ ಕಿವಿ ಇರುತ್ತೆ, ಸೌಂಡ್ ಕೇಳುತ್ತೆ. ಇದು ನೀರಿನಲ್ಲಿ ಆ ಥರ ಕಿವಿ, ಸೌಂಡು ಅವೆಲ್ಲ ಇರಲ್ಲ. ಯು ಕ್ಯಾನ್ ಕನ್ಸಿಡರ್ ದಿಸ್ ಲ್ಯಾಟ್ರಲ್ ಲೈನ್ ಸಿಸ್ಟಮ್ ಆಸ್ ಅ ಇಯರ್ which is capable of identifying vibration, right? So vibrations na identify ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ lateral line system ಅಂತ ಹೇಳ್ತೇವೆ. Sexes are separate. So in all the fishes, male and female are separate. Okay, so this is very clear because it is a higher group of animal. You find the male and female animals separate. Okay, that's about class Pisces. Okay, I don't know how some of you are having difficulty in watching the PPT, but ಈಗ ಕಾಣ್ತಿದ್ಯಾ? ಯಾರೋ ಕಾಣ್ತಾ ಇಲ್ಲ ಅಂತ ಹೇಳಿದ್ರಲ್ಲ PPT, ಆಮೇಲೆ ಕರೆಕ್ಟ್ ಆಯ್ತಾ? ಓಕೆ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ದೀಸ್ ಆರ್ ದ ಜನರಲ್ ಕ್ಯಾರೆಕ್ಟರ್. ಐ ಹೋಪ್ ಯು ಅಂಡರ್ಸ್ಟುಡ್. ದ ನೋಟ್ಸ್ ಅಂಡ್ ಅದರ್ ಥಿಂಗ್ಸ್ ಐ ವಿಲ್ ಬಿ ಶೇರಿಂಗ್ ಸೂನ್, ರೈಟ್? ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಆಗಿಲ್ಲ. ಇದರಲ್ಲಿ ಒಂದು 10 ಪಾಯಿಂಟ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ಬಟ್ ಅಂಡರ್ಸ್ಟ್ಯಾಂಡ್ ದ ಕ್ಲಿಯರ್ ಪಿಕ್ಚರ್. ಓಕೆ, ಒಂದು ಕ್ಯಾರೆಕ್ಟರ್ದು ಪಿಕ್ಚರ್ಸ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಓಕೆ, ದ್ಯಾಟ್ಸ್ ಅಬೌಟ್ ದಿ ಜನರಲ್ ಕ್ಯಾರೆಕ್ಟರ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಐ ಆಮ್ ರೆಡಿ ಟು ಆನ್ಸರ್. ರೈಟ್, ಏನಾದರೂ ಕ್ವಶನ್ಸ್ ಇದೆಯಾ ಫಿಶ್ ಬಗ್ಗೆ? ಎಸ್ ಪ್ರಿಯಾ? ಹೇಳಿ. ಬೋನಿ ಫಿಶ್. ಹಾ, ಟೈಪ್ ಆಫ್ ಫರ್ಟಿಲೈಸೇಷನ್ 2 ಇರುತ್ತೆ.